ಸಿಎಂ ಸಿದ್ದರಾಮಯ್ಯನವರು ತಮ್ಮ ವೃತ್ತಿ ಜೀವನದ 16ನೇ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. 16ನೇ ಬಜೆಟ್ ಮಂಡಿಸಿದ ಮತ್ತೊಬ್ಬ ರಾಜಕಾರಣಿ ರಾಜ್ಯದಲ್ಲಿಲ್ಲ. ಈ ಸರ್ಕಾರದಲ್ಲಿ 2ನೇ ಬಜೆಟ್ ಇದು ಸಿದ್ದರಾಮಯ್ಯನವರು. ಈ ಬಜೆಟ್ನಲ್ಲಿ ರಾಜ್ಯದ ಜನರಿಗೆ ಏನು ಸಿಕ್ಕಿದೆ? 4 ಲಕ್ಷ ಕೋಟಿಗೂ ಮೀರಿದ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಇವತ್ತು ಮಂಡನೆ ಮಾಡಿದ್ದಾರೆ. 4 ಲಕ್ಷ ಕೋಟಿಯನ್ನ ಮೀರಿದೆ ರಾಜ್ಯದ ಈ ವರ್ಷದ ಬಜೆಟ್. ಸಿದ್ದರಾಮಯ್ಯನವರ 4 ಲಕ್ಷ ಕೋಟಿ ಮೀರಿದ ಈ ಬಜೆಟ್ನಲ್ಲಿ ಸಾಲದ ಪ್ರಮಾಣ 1,16,000 ಕೋಟಿ ಇದೆ. 1,16,000 ಕೋಟಿ ರೂಪಾಯಿ ಸಾಲದೊಂದಿಗೆ 4 ಲಕ್ಷ ಕೋಟಿ ಮೀರಿದ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಇವತ್ತು ಮಂಡನೆ ಮಾಡಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ರಾಜ್ಯದ ಜನರಿಗೆ ಏನು ಸಿಕ್ಕಿದೆ, ಏನು ಕೊಟ್ಟಿದ್ದಾರೆ, ಏನು ಬಿಟ್ಟಿದ್ದಾರೆ? 1,16,000 ಕೋಟಿಯಷ್ಟು ಸಾಲ ಈ ಬಜೆಟ್ನಲ್ಲಿ. ಇದೇ ಬಜೆಟ್ ಅನ್ನ ಮುಂದಾಗಿಟ್ಕೊಂಡು ಬಿಜೆಪಿ ಜೆಡಿಎಸ್ ಸಿದ್ದರಾಮಯ್ಯನವರನ್ನ ಟೀಕೆ ಮಾಡ್ತಾ ಇದೆ. ಇದು ಸಾಲದ ಬಜೆಟ್ ಅಂತ. ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಭರಪೂರ ಅನುದಾನವನ್ನು ಕೊಡಲಾಗಿದೆ. 5 ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪ್ರಾಮಿಸ್ ಮಾಡಿದ್ದು ರಾಜ್ಯದ ಜನರಿಗೆ. 5 ಗ್ಯಾರಂಟಿ ಯೋಜನೆಗಳಿಗೆ ಈ ಬಜೆಟ್ನಲ್ಲೂ ಕೂಡ ಭರಪೂರ ಹಣವನ್ನು ಮೀಸಲಿಡಲಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಆರೋಪ ಮಾಡ್ತಾ ಇರೋದು ಇದು ಮುಸ್ಲಿಮರ ಬಜೆಟ್ ಅಂತ ಬಿಜೆಪಿ ನೇರವಾಗಿ ಆರೋಪ ಮಾಡ್ತಾ ಇದೆ. ಒಟ್ಟಾರೆ ಈ ಬಜೆಟ್ನ ಗಾತ್ರ ಎಷ್ಟು ಅನ್ನೋದು ನೋಡೋದಾದ್ರೆ 4,09,549 ಕೋಟಿ. ಕಳೆದ ಬಾರಿಯ ಬಜೆಟ್ನ ಗಾತ್ರ 3,70,000 ಕೋಟಿ ಆದರೆ ಈ ಬಾರಿ 4 ಲಕ್ಷ ಕೋಟಿಯನ್ನ ದಾಟಿದೆ. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಬಜೆಟ್ನ ಗಾತ್ರ 4 ಲಕ್ಷ ಕೋಟಿಯನ್ನ ಮೀರಿದೆ. 4 ಲಕ್ಷ ಕೋಟಿ ಬಜೆಟ್ ಅನ್ನ ಮೀರಿದಂತಹ ದೇಶದ ಕೆಲವು ರಾಜ್ಯಗಳ ಸಾಲಿಗೆ ಕರ್ನಾಟಕ ಸೇರಿಕೊಂಡಿದೆ. ಆ ಹೆಮ್ಮೆ ಇದೆ. ಹಾಗಿದ್ರೆ ಇಷ್ಟು ದೊಡ್ಡ ಗಾತ್ರದ ಬಜೆಟ್ನಲ್ಲಿ ರಾಜ್ಯದ ಜನರಿಗೆ ಏನು ಸಿಕ್ತು ವಿವರವಾಗಿ ನೋಡೋಣ. ಅದಕ್ಕೂ ಮೊದಲು ಕಳೆದ ಬಾರಿಯ ಬಜೆಟ್ಟು ಮತ್ತು ಈ ಬಾರಿಯ ಬಜೆಟ್ ಎರಡನ್ನೂ ಕಂಪೇರ್ ಮಾಡಿ ನೋಡಿದರೆ ಏನು ವ್ಯತ್ಯಾಸ ಇದೆ ಅಂತ ನೋಡೋದಾದರೆ, ಕಳೆದ ಬಾರಿ ಸಿದ್ದರಾಮಯ್ಯನವರೇ ಮಂಡಿಸಿದಂತಹ ಬಜೆಟ್ 3,71,380 ಕೋಟಿ ಇತ್ತು. ಈ ಬಾರಿ 4,09,549 ಕೋಟಿಗೆ ಏರಿಕೆಯಾಗಿದೆ. ಏರಿಕೆಯಾದಂತಹ ಮೊತ್ತ 38,000 ಕೋಟಿ. ಈ ಬಾರಿಯ ಬಜೆಟ್ನಲ್ಲಿ ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ 38,000 ಕೋಟಿಯಷ್ಟು ಏರಿಕೆಯಾಗಿದೆ. ಈಗ ಬಜೆಟ್ನ ಲೆಕ್ಕಾಚಾರವನ್ನೊಮ್ಮೆ ನೋಡೋಣ. ಒಟ್ಟಾರೆ ಬಜೆಟ್ 4,09,549 ಕೋಟಿ ಇದೆ. ಇದರಲ್ಲಿ ಸಾಲದ ಪ್ರಮಾಣವೇ 1,16,000 ಕೋಟಿ ಇದೆ. 4,09,549 ಕೋಟಿಯಲ್ಲಿ ಸಾಲದ ಪ್ರಮಾಣ 1,16,000 ಕೋಟಿ. ರಾಜಸ್ವ ವೆಚ್ಚ 3,11,739 ಕೋಟಿ ಇದೆ. ಏನು ರಾಜಸ್ವ ವೆಚ್ಚ ಅಂದರೆ? ರಾಜಸ್ವ ವೆಚ್ಚ ಅಂದರೆ ಒಂದು ಸರ್ಕಾರ ರನ್ ಆಗಬೇಕಾದ್ರೆ 1 ವರ್ಷದಲ್ಲಿ ಇಷ್ಟು ಮೊತ್ತವನ್ನು ಖರ್ಚು ಮಾಡಲೇಬೇಕು. ಅಂದರೆ ರಾಜ್ಯ ಸರ್ಕಾರಿ ನೌಕರರ ಸಂಬಳ, ಸಾರಿಗೆ, ಭತ್ಯೆ, ಪಿಂಚಣಿ ಎಲ್ಲವೂ ಕೂಡ ರಾಜಸ್ವ ವೆಚ್ಚದಲ್ಲೇ ಹೋಗುತ್ತೆ. ಅಂದರೆ ಗೌರ್ನಮೆಂಟ್ ದಿನನಿತ್ಯ ನಡೆಯೋದಕ್ಕೆ ಪ್ರತಿ ವರ್ಷಕ್ಕೆ ಈ ವರ್ಷದ ಬಜೆಟಲ್ಲಿ 3,11,739 ಕೋಟಿ ಬೇಕು. ಇಲಾಖೆಗಳ ನಿರ್ವಹಣೆ, ಮ್ಯಾನೇಜ್ಮೆಂಟು, ಸರ್ಕಾರಿ ಆಫೀಸ್ಗಳ ನಿರ್ವಹಣೆ, ವಾಹನಗಳ ಖರ್ಚು ಎಲ್ಲವೂ ರಾಜಸ್ವ ವೆಚ್ಚದಲ್ಲಿ ಹೋಗುತ್ತೆ. ಬಜೆಟ್ನ ಬಹುಪಾಲು ಹಣ ಸರ್ಕಾರ ರನ್ ಮಾಡೋದಕ್ಕೆ ಹೋಗುತ್ತೆ. ಬಂಡವಾಳ ವೆಚ್ಚ 68,172 ಕೋಟಿ ಇದೆ. ಏನು ಬಂಡವಾಳ ವೆಚ್ಚ ಅಂದರೆ ಸರ್ಕಾರ ಯೋಜನೆಗಳಿಗಾಗಿ ಖರ್ಚು ಮಾಡಲು ಮೀಸಲಿಟ್ಟಂತಹ ಹಣ ಬಂಡವಾಳ ವೆಚ್ಚ. ಈ ಬಂಡವಾಳ ವೆಚ್ಚದ ಮೂಲಕ ಏನೇನು ಮಾಡುತ್ತೆ ರಾಜ್ಯ ಸರ್ಕಾರ? ರಸ್ತೆಗಳನ್ನು ಮಾಡಬಹುದು, ಅಭಿವೃದ್ಧಿ ಯೋಜನೆಗಳನ್ನು ಮಾಡಬಹುದು, ಕಟ್ಟಡಗಳನ್ನು ಕಟ್ಟಬಹುದು, ಬ್ರಿಡ್ಜ್ಗಳನ್ನು ಕಟ್ಟಬಹುದು, ವಿದ್ಯಾರ್ಥಿಗಳಿಗೆ ವೇತನವನ್ನು ಕೊಡಬಹುದು. ಯಾವುದೇ ಯೋಜನೆಗೆ ಸರ್ಕಾರದಿಂದ ಹಣ ರಿಲೀಸ್ ಆದರೆ ಈ ಹಣದಲ್ಲೇ ರಿಲೀಸ್ ಆಗಬೇಕು. ಬಂಡವಾಳ ವೆಚ್ಚದಲ್ಲಿ, ರಾಜಸ್ವ ವೆಚ್ಚದಲ್ಲಿ ಸಾಧ್ಯವೇ ಇಲ್ಲ. ಅದು ಗೌರ್ನಮೆಂಟನ್ನು ರನ್ ಮಾಡೋದಕ್ಕೆ ಆ ಹಣ ಬೇಕು. ಒಟ್ಟಾರೆ ರಾಜ್ಯ ಬಂಡವಾಳವಾಗಿ ಖರ್ಚು ಮಾಡ್ತಾ ಇರೋದು 68,172 ಕೋಟಿ. ಅಂದರೆ ಅಭಿವೃದ್ಧಿಗೆ ಈ ಬಜೆಟ್ನಲ್ಲಿ ಮೀಸಲಿಟ್ಟಂತಹ ಹಣ 68,172 ಕೋಟಿ. ಸಾಲದ ಮರುಪಾವತಿ ಪ್ರತಿ ವರ್ಷ
ಈ ಸರ್ಕಾರ ಇಷ್ಟು ಸಾಲ ಮಾಡ್ತು, ಆ ಸರ್ಕಾರ ಇಷ್ಟು ಸಾಲ ಮಾಡ್ತು ಅಂತ ಹೇಳ್ತಿರ್ತೀವಿ. ತೀರಿಸೋದು ಹೇಗೆ? ಒಟ್ಟಾರೆ 4,09,549 ಕೋಟಿ ಬಜೆಟ್ನಲ್ಲಿ ಹತ್ತಿರ 30,000 ಕೋಟಿಯನ್ನು ಸಾಲ ಮತ್ತು ಬಡ್ಡಿಗಾಗಿ ಪಾವತಿಸಬೇಕು ರಾಜ್ಯ ಸರ್ಕಾರ. 29,638 ಕೋಟಿ ರೂಪಾಯಿಯನ್ನು ಸಾಲದ ಬಡ್ಡಿಗೆ ಪಾವತಿಸಲಾಗ್ತಾ ಇದೆ. ಬಂಡವಾಳ ವೆಚ್ಚ 68,000 ಕೋಟಿ ಇದೆಯಲ್ಲ, ರಾಜ್ಯದ ಅಭಿವೃದ್ಧಿಗೆ ಇದಕ್ಕಿಂತಲೂ ಹೆಚ್ಚು ದುಡ್ಡು ಬೇಕಾ ಅನ್ನುವಂತಹ ಪ್ರಶ್ನೆ ಬರಬಹುದು. ಆದರೆ ಈ ಬಂಡವಾಳ ವೆಚ್ಚ 68,000 ಕೋಟಿ ಇದೆಯಲ್ಲ, ಅದರಲ್ಲೇ ಗ್ಯಾರಂಟಿಗೆ ದುಡ್ಡು ಹೊಂದಿಸಬೇಕಾದಂತಹ ಅನಿವಾರ್ಯತೆಯಲ್ಲಿ ರಾಜ್ಯ ಸರ್ಕಾರ ಇದೆ. ರಾಜಸ್ವ ವೆಚ್ಚ 3 ಲಕ್ಷ ಕೋಟಿ ಮೀರಿದ್ರೂ ಅದನ್ನು ಗ್ಯಾರಂಟಿಗೆ ಬಳಸೋದಕ್ಕೆ ಸಾಧ್ಯ ಇಲ್ಲ. ಅದೆಲ್ಲವೂ ಸರ್ಕಾರವನ್ನು ದಿನನಿತ್ಯ ನಡೆಸಬೇಕು ಅಂತಂದರೆ ಆ ದುಡ್ಡು ಖರ್ಚಾಗುತ್ತೆ ಇಡೀ ವರ್ಷ. ಸಂಬಳ, ಸಾರಿಗೆ, ಮೇಂಟೆನೆನ್ಸು ಎಲ್ಲದಕ್ಕೂ ಖರ್ಚಾಗುತ್ತೆ. ನಿಮಗೆ ಸಿಗೋದು 68,000 ಕೋಟಿಯಲ್ಲಿ ಗ್ಯಾರಂಟಿ ಯೋಜನೆಯನ್ನೂ ಮಾಡಬೇಕು, ರಾಜ್ಯದ ಅಭಿವೃದ್ಧಿಯನ್ನೂ ಮಾಡಬೇಕು, ಶಾಸಕರಿಗೆ ಅನುದಾನವನ್ನು ಕೊಡಬೇಕು, ವಿದ್ಯಾರ್ಥಿಗಳು, ಬಡವರು, ಹಿಂದುಳಿದವರು, ದಲಿತರು ಎಲ್ಲರಿಗೂ ಕೊಡಬೇಕಾದಂತಹ ಮೊತ್ತ ಇರೋದು ಬಂಡವಾಳ ವೆಚ್ಚ, ಅದು 68,000 ಕೋಟಿ. ಹಾಗಿದ್ರೆ ಟ್ಯಾಕ್ಸ್ ಕಲೆಕ್ಷನ್ ಹೇಗೆ? ರಾಜ್ಯ 4,09,000 ಕೋಟಿಯ ಬಜೆಟ್ಟು ಯಾವ ಮೂಲದಿಂದ ಎಷ್ಟು ಬರುತ್ತೆ? ರಾಜ್ಯದ ಒಟ್ಟಾರೆ ತೆರಿಗೆ 2,08,000 ಕೋಟಿಯಷ್ಟು ಬರುತ್ತೆ. ಕೇಂದ್ರದ ತೆರಿಗೆಯ ಪಾಲು 51,876 ಕೋಟಿ. ರಾಜ್ಯದ 4 ಲಕ್ಷ ಕೋಟಿಯ ಬಜೆಟ್ನಲ್ಲಿ ಕೇಂದ್ರದಿಂದ ಬರುವಂತಹ ತೆರಿಗೆ ಪಾಲು, ಅದೇನು ಕೇಂದ್ರ ದುಡ್ಡಲ್ಲ, ರಾಜ್ಯದ ಜನ ಕಟ್ಟಿರುವಂತಹ ತೆರಿಗೆ ಕೇಂದ್ರ ಸರ್ಕಾರ ಸಂಗ್ರಹ ಮಾಡಿರುತ್ತೆ, ಅದನ್ನು ರಾಜ್ಯಗಳಿಗೆ ಹಂಚಿಕೆ ಮಾಡುತ್ತೆ. ಆ ರಾಜ್ಯದ ಪಾಲು 51,876 ಕೋಟಿ. ಕೇಂದ್ರದಿಂದ ರಾಜ್ಯಕ್ಕೆ ಬರುವಂತಹ ಅನುದಾನವನ್ನು 16,000 ಕೋಟಿ ಅಂತ ಅಂದಾಜು ಮಾಡಲಾಗಿದೆ. ಕೆಲವು ಯೋಜನೆಗಳಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಕೂಡ ಹಣವನ್ನು ಕೊಡುತ್ತವೆ. ಆ ಪ್ರಕಾರವಾಗಿ 16,000 ಕೋಟಿ ಹಣ ಬರುತ್ತೆ ಅಂತ. ತೆರಿಗೆಯೇತರ ರಾಜಸ್ವ, ತೆರಿಗೆಯೇತರವಾಗಿ ಸರ್ಕಾರಕ್ಕೆ ಬರುವಂತಹ ಇತರೆ ಆದಾಯ 16,500 ಕೋಟಿ ಇದೆ. ಒಟ್ಟಾರೆ ರಾಜಸ್ವ ಸಂಗ್ರಹ ರಾಜ್ಯಕ್ಕೆ 2,92,476 ಕೋಟಿ. ಉಳಿದದ್ದಷ್ಟು ಸಾಲ 1,16,000 ಕೋಟಿ. ಕಳೆದ ಬಾರಿಯ ಬಜೆಟ್ ಮತ್ತು ಈ ಬಾರಿಯ ಬಜೆಟನ್ನು ಕಂಪೇರ್ ಮಾಡಿ ನೋಡೋದಾದರೆ, ಕಳೆದ ಬಾರಿ 3,71,000 ಬಜೆಟ್ಟು, ಸಾಲ ಕಳೆದ ಬಾರಿ 1,05,000 ಕೋಟಿಯನ್ನು ಸಿದ್ದರಾಮಯ್ಯನವರು ಸಾಲ ಮಾಡಿದ್ರು. ಈ ಬಾರಿ ಅದು 10% ಹೆಚ್ಚಿಗೆ ಆಗಿದೆ, 1,16,000 ಕೋಟಿಗೆ. ಸಾಲದ ಮರುಪಾವತಿ ಕಳೆದ ಬಾರಿ 25,000 ಕೋಟಿಯನ್ನು ಸಾಲಕ್ಕಾಗಿ ರಾಜ್ಯ ಖರ್ಚು ಮಾಡಿತ್ತು. ಈ ಬಾರಿ ಹೆಚ್ಚು ಕಡಿಮೆ 30,000 ಕೋಟಿಯಾಗಿದೆ. ಬಂಡವಾಳ ವೆಚ್ಚವನ್ನು ನೋಡಿ, 55,877 ಕೋಟಿ ಕಳೆದ ಬಜೆಟ್ನಲ್ಲಿದ್ದಂತಹ ಬಂಡವಾಳ ವೆಚ್ಚ, ಅದು ಸಿಗ್ನಿಫಿಕೆಂಟ್ ರೈಸ್ ಆಗಿದೆ, 68,172 ಕೋಟಿ. ಕಳೆದ ಬಾರಿ ಗ್ಯಾರಂಟಿಗೆ ಮೀಸಲಿಟ್ಟಂತಹ ಹಣ ಎಷ್ಟು? 52,000 ಕೋಟಿ. ಅಂದರೆ ಅಭಿವೃದ್ಧಿಗೆ ಉಳಿದದ್ದು ಬರೀ 3,000 ಕೋಟಿ. ಈ ಬಾರಿ ಸ್ವಲ್ಪ ಪರವಾಗಿಲ್ಲ, 51,000 ಕೋಟಿ ಗ್ಯಾರಂಟಿಗೆ ಮೀಸಲಿಟ್ಟಿದ್ದಾರೆ. ಇನ್ನು ಉಳಿದ 17,000 ಕೋಟಿ ಉಳಿಯುತ್ತೆ. ಅದರಲ್ಲೇ ರೋಡು, ರಸ್ತೆ ಎಲ್ಲ ಯೋಜನೆಗಳಿಗೂ ಹಣ ಕೊಡಬೇಕಾದಂತಹ ಅನಿವಾರ್ಯತೆಯಲ್ಲಿದ್ದಾರೆ. ಈಗ ಸಿದ್ದರಾಮಯ್ಯನವರು ಸಾಲ ಮಾಡ್ತಿದ್ದಾರೆ ಅಂತ BJPಯವರು ಆರೋಪ ಮಾಡ್ತಾ ಇದ್ದಾರೆ. ಹಾಗಿದ್ರೆ ರಾಜ್ಯದ ಸಾಲ ಎಷ್ಟು? ಬಜೆಟ್ನಲ್ಲಿ ರಾಜ್ಯದ ಸಾಲದ ವಿವರವನ್ನು ಕೂಡ ಕೊಡಲಾಗಿದೆ. ರಾಜ್ಯದ ಸಾಲ 7,64,655 ಕೋಟಿ. 7.5 ಕೋಟಿಯನ್ನು ದಾಟಿದೆ ರಾಜ್ಯದ ಸಾಲ. ಈ ಕಳೆದ 2 ವರ್ಷದಲ್ಲಿ ಅತ್ಯಂತ ಹೆಚ್ಚು ಸಾಲ ಮಾಡಿದ್ದು ಕಳೆದ 2 ಬಜೆಟ್ಗಳಲ್ಲಿ 1 ಲಕ್ಷ ಕೋಟಿಯನ್ನು ಮೀರಿದಂತಹ ಸಾಲ ಆಯಿತು. 2 ವರ್ಷದ ಬಜೆಟ್ನಲ್ಲಿ 2,21,416 ಕೋಟಿಯನ್ನು ಸಾಲ ಮಾಡಲಾಗಿದೆ. ಈಗ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನವನ್ನು ಎಷ್ಟು ಕೊಡಲಾಗಿದೆ ಅಂತ ನೋಡಿದರೆ, ಗ್ಯಾರಂಟಿ ಯೋಜನೆ ಈ ಸರ್ಕಾರದ ಫ್ಲಾಗ್ಶಿಪ್ ಯೋಜನೆ, ಕೊಡಲೇಬೇಕು ಅನ್ನುವ ಒತ್ತಡ ಈ ರಾಜ್ಯ ಸರ್ಕಾರದ ಮೇಲಿತ್ತು. ಪದೇ ಪದೇ ಗ್ಯಾರಂಟಿಗಳನ್ನು ನಿಲ್ಲಿಸ್ತಾರೆ, ಗ್ಯಾರಂಟಿಗಳ ಪರಿಷ್ಕರಣೆಯಾಗುತ್ತೆ, ಗ್ಯಾರಂಟಿಗಳಿಗೆ ಕಾಂಗ್ರೆಸ್ನ ಶಾಸಕರದ್ದೇ ವಿರೋಧ ಇದೆ, ಸಚಿವರ ವಿರೋಧ ಇದೆ, ಈ ರೀತಿಯಾಗಿ ಚರ್ಚೆಗಳೆಲ್ಲ ಆದರೂ ಕೂಡ ಕಾಂಗ್ರೆಸ್ ನಾವು ಮಾತು ಕೊಟ್ಟಿದ್ದೀವಿ, ಅದನ್ನು ಉಳಿಸಿಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಬಜೆಟ್ನಲ್ಲೂ ಕೂಡ ಗ್ಯಾರಂಟಿಗೆ 51,000 ಕೋಟಿಯನ್ನು ಮೀಸಲಿಡಲಾಗಿದೆ. 51,000 ಕೋಟಿ ಟೋಟಲ್ ಸರ್ಕಾರ ಕೊಟ್ಟಂತಹ ಲೆಕ್ಕ. ಈಗ ಬ್ರೇಕಪ್ಸ್ ನೋಡೋದಾದರೆ, ಗೃಹಲಕ್ಷ್ಮಿ ಯೋಜನೆ, ಮನೆ ಯಜಮಾನಿಯರಿಗೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಕೊಡುವಂತಹ ಯೋಜನೆ 28,608 ಕೋಟಿ. ಅತಿ ದೊಡ್ಡ ಅನುದಾನ
ಈ ಸರ್ಕಾರದಿಂದ ಯಾವುದಾದ್ರೂ ಯೋಜನೆಗಿದ್ರೆ ಅದು ಗೃಹಲಕ್ಷ್ಮಿ ಯೋಜನೆಗೆ. ಇತ್ತೀಚೆಗಷ್ಟೇ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. 3 ತಿಂಗಳು ಹಣ ಕೊಟ್ಟಿಲ್ಲ ಗೃಹಲಕ್ಷ್ಮಿದು, 5 ತಿಂಗಳ ಅಕ್ಕಿ ಕೊಟ್ಟಿಲ್ಲ, ಅಕ್ಕಿ ದುಡ್ಡು ಕೊಟ್ಟಿಲ್ಲ ಅಂತ. 5 kg ದುಡ್ಡು ಕೊಡ್ತಾ ಇದ್ರು, ಇನ್ಮೇಲೇನೋ ಅಕ್ಕಿನೇ ಕೊಡ್ತಾರಂತೆ, ಆ ದುಡ್ಡು ಕೊಟ್ಟಿಲ್ಲ ಅಂತ. ಈಗ 4 ತಿಂಗಳಾಗಿದೆ, 4 ತಿಂಗಳಿಂದ ಗೃಹಲಕ್ಷ್ಮಿಯ ಹಣ ಬಂದಿಲ್ಲ, ಇನ್ನೇನು ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿದ್ದಾರೆ. ಇದು ಮುಂದಿನ ವರ್ಷದ್ದು ಏಪ್ರಿಲ್ 1ರಿಂದ ಆರಂಭವಾಗುವಂತಹ 2025-2026ರ ಆರ್ಥಿಕ ವರ್ಷದ ಲೆಕ್ಕಾಚಾರ ಇದು. 28,608 ಕೋಟಿಯನ್ನು ಗೃಹಲಕ್ಷ್ಮಿಗಾಗಿ ಮೀಸಲಿಡಲಾಗಿದೆ. ಗೃಹ ಜ್ಯೋತಿ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್, ಅದಕ್ಕೆ 10,100 ಕೋಟಿ. ಶಕ್ತಿ ಯೋಜನೆ, ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಯೋಜನೆ, ಅದಕ್ಕೆ 5,300 ಕೋಟಿಯನ್ನು ಮೀಸಲಿಡಲಾಗಿದೆ. ಇನ್ನು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಪ್ರತಿ ಕುಟುಂಬಕ್ಕೆ 10 kgಯ ಅಕ್ಕಿಯನ್ನು ಕೊಡಲಾಗುತ್ತೆ. 10 kgಯಲ್ಲಿ 5 kg ಕೇಂದ್ರ ಸರ್ಕಾರದಿಂದ ಬರುತ್ತೆ. ಉಳಿದ 5 kgಯನ್ನು ಪ್ರತಿ ಕುಟುಂಬದ ಪ್ರತಿ ಸದಸ್ಯರಿಗೆ 10 kg, ಉಳಿದ 5 kgಯನ್ನು ರಾಜ್ಯ ಸರ್ಕಾರ ಕೊಡುತ್ತೆ. ಇತ್ತೀಚಿನವರೆಗೂ 34 ರೂಪಾಯಿ ಪ್ರತಿ ಅಕ್ಕಿಗೆ ರಾಜ್ಯ ಸರ್ಕಾರ ದುಡ್ಡು ಕೊಡ್ತಾ ಇತ್ತು. ಮಾರ್ಕೆಟ್ನಲ್ಲಿ 22 ರೂಪಾಯಿಗೆ ಅಕ್ಕಿ ಸಿಗ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ನಾವು ಅಕ್ಕಿಯನ್ನೇ ಕೊಡ್ತೀವಿ ಅಂತ. ಅದಕ್ಕೆ ಅನುದಾನವನ್ನು ಗ್ಯಾರಂಟಿಗಳ ಲಿಸ್ಟ್ನಲ್ಲಿ ಉಲ್ಲೇಖ ಮಾಡಿಲ್ಲ. ಆದರೆ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆಗೆ ಏನು ಹಣವನ್ನು ಮೀಸಲಿಡಲಾಗುತ್ತೆ, ಆ ಹಣದಲ್ಲಿ ಸುಮಾರು 6,000 ಕೋಟಿ ಅನ್ನಭಾಗ್ಯ ಯೋಜನೆಗೆ ಖರ್ಚಾಗುವಂತಹ ನಿರೀಕ್ಷೆ ಇದೆ. ಯುವ ನಿಧಿ ಡಿಪ್ಲೊಮಾ ಗ್ರಾಜ್ಯುಯೇಟ್ಗಳಿಗೆ 1,500, ಡಿಗ್ರಿ ಆದಂತಹವರಿಗೆ, ಡಿಗ್ರಿ ಆಗಿ ನಿರುದ್ಯೋಗಿಗಳಾಗಿರುವವರಿಗೆ 3,000 ಹಣ. ಆ ಯೋಜನೆಗೂ ಕೂಡ ಎಷ್ಟು ಹಣ ಅಂತ ಮೀಸಲಿಟ್ಟಿಲ್ಲ. ಅದು ಅಪ್ಲಿಕೇಶನ್ ಎಷ್ಟು ಜನ ಹಾಕ್ತಾರೆ, ಅದರಲ್ಲಿ ಎಲಿಜಿಬಲ್ ಎಷ್ಟು ಅನ್ನುವುದರ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ. ಅದು ಕೂಡ ಯುವಜನ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ನೀಡಲಾಗುತ್ತೆ. ಅದಕ್ಕೂ ಸ್ಪೆಸಿಫಿಕ್ ಅಮೌಂಟನ್ನು ಫಿಕ್ಸ್ ಮಾಡಿಲ್ಲ. ಹಾಗಿದ್ರೆ ಇಷ್ಟೆಲ್ಲ ಆಯಿತು. ಗೃಹಲಕ್ಷ್ಮಿ ಗ್ಯಾರಂಟಿಗಳ ಕಮಿಟ್ಮೆಂಟನ್ನು ಕಾಂಗ್ರೆಸ್ ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದೆ. ತುಂಬ ಬಜೆಟ್ ಕನ್ಸ್ಟ್ರೈಂಟ್ಸ್ ಇದ್ದರೂ ಕೂಡ ಗ್ಯಾರಂಟಿ ಕಮಿಟ್ಮೆಂಟನ್ನು ಉಳಿಸಿಕೊಳ್ಳುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಆದರೆ ಈ ಸರ್ಕಾರದ ವಿರುದ್ಧ ಇವತ್ತು ಗಂಭೀರ ಆರೋಪ ಬಂದಿದೆ. ಇದು ಮುಸ್ಲಿಮರ ಬಜೆಟ್ ಅನ್ನೋದು. ನಿಜವಾಗ್ಲೂ ಇದು ಮುಸ್ಲಿಮರ ಬಜೆಟ್ಟಾ? ಬಿಜೆಪಿ ಯಾಕೆ ಈ ರೀತಿಯ ಆರೋಪವನ್ನು ಮಾಡ್ತಾ ಇದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.